ಮೇ 26ರಂದು ದುಬೈನಲ್ಲಿ ನಡೀತಿರೋ ಏಷ್ಯನ್ ಫಿಟ್ನೆಸ್ ಏರೋಬಿಕ್ಸ್ ಮತ್ತು ಹಿಪ್ ಹಾಪ್ ಚಾಂಪಿಯನ್ಶಿಪ್ಗೆ ಶಿವಮೊಗ್ಗದ 7 ಕ್ರೀಡಾಪಟುಗಳು ಆಯ್ಕೆಯಾಗಿದ್ದಾರೆ. ಅದಿತ್ರಿ, ಚಿರಾಗ್, ವಿಶಾಲ್, ನೀರಜ್, ಸುಮತಾ, ಜೀವಿಕಾ, ಪಾರ್ಥ ಇವರು ಈ ಕೂಟಕ್ಕೆ ಆಯ್ಕೆಯಾಗಿದ್ದಾರೆ. ಜಿಲ್ಲೆಗೆ ಹಾಗೂ ರಾಜ್ಯಕ್ಕೆ ಕೀರ್ತಿ ತರುವಂತಹ ಕಾರ್ಯ ಮಾಡಿದ್ದಾರೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅರುಣ್ ರಾಜ್ ಮಾಹಿತಿಯನ್ನು ಕೊಟ್ಟರು. ಆಲ್ ಓವರ್ ಕರ್ನಾಟಕಗೆ ಸೆಕೆಂಡ್ ಓವರ್ ಆಲ್ ಚಾಂಪಿಯನ್ಶಿಪ್ನ ತೊಗೊಂಡು ಬಂದರು. ಸೊ ಆ ನಿಟ್ಟಿನಲ್ಲಿ ಈಗ ದುಬೈಯಲ್ಲಿ ಆಗ್ತಿರೋವಂಥ ಏಷ್ಯನ್ ಗೇಮ್ಸ್, ಏಷ್ಯನ್ ಚಾಂಪಿಯನ್ಶಿಪ್ಪಲ್ಲಿ ನಮ್ಮ ಮಕ್ಕಳು ಇಂಡಿಯನ್ ಟೀಮನ್ನು ಹಿಪ್ ಹಾಪ್ ಮತ್ತು ಫಿಟ್ನೆಸ್ ಏರೋಬಿಕ್ಸಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅಂಡರ್ 14 ಕ್ಯಾಟಗರಿ, ಅಂಡರ್ 17 ಏಜ್ ಕ್ಯಾಟಗರಿಯಲ್ಲಿ. ಸೊ ಶಿವಮೊಗ್ಗದಿಂದನೇ ಈ ಸರ್ತಿ ಭಾರತನ 7 ಮಕ್ಕಳು ಪ್ರತಿನಿಧಿಸ್ತಿದ್ದಾರೆ. ಆ ಮಕ್ಕಳು ಇಲ್ಲೇ ಇದ್ದಾರೆ, ಹೆಸರು ಕೂಡ ಎಲ್ಲ ನಾನು ನಿಮಗೆ ಇದನ್ನು ಕೊಟ್ಟಿದ್ದೀನಿ. ಸೊ ಇದೊಂದು ವಿಚಾರನ ಎಲ್ಲರ ಹತ್ರನೂ ಶೇರ್ ಮಾಡಬೇಕಿತ್ತು. ಹಾಗೆ ಏನಾಗಿದೆ ಅಂತ ಹೇಳಿದ್ರೆ, ಯಾವುದೋ ಒಂದು 3-4 ಸ್ಪೋರ್ಟಿಗೆ ಅಷ್ಟೇ ತುಂಬ ಪ್ರಾಮುಖ್ಯತೆ ಇದೆ. ಇದು ಕೂಡ ನಾನ್ ಇಂಜೂರಿಯಸ್ ಗೇಮ್ ಆಗಿದೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂತ ಹೇಳಿದ್ರೆ, ಈಗ ಏನು ಡ್ಯಾನ್ಸ್ ಅಂತ ಏನಿದೆ, ಬ್ರೇಕ್ ಡ್ಯಾನ್ಸ್ ಅಂತ ಏನಿದೆ, ಅದೀಗ ಒಲಿಂಪಿಕಲ್ಲಿ ಸ್ಪೋರ್ಟ್ ಆಗಿದೆ. ಒಲಿಂಪಿಕಲ್ಲಿ ಒಂದು ಸ್ಪೋರ್ಟ್ ಇವಾಗ. ಸೊ ಈ ನಿಟ್ಟಿನಲ್ಲಿ ನಾನ್ ಇಂಜೂರಿಯಸ್ ಗೇಮ್ಗಳನ್ನ ತುಂಬ ಪ್ರಮೋಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಮಕ್ಕಳು ಶಿವಮೊಗ್ಗದಿಂದ ಅಂಡರ್ 14 ಏಜ್ ಕ್ಯಾಟಗರಿ ಹಾಗೆ ಅಂಡರ್ 17 ಏಜ್ ಕ್ಯಾಟಗರಿಲಿ ಭಾರತನ ಪ್ರತಿನಿಧಿಸಿದ್ದಾರೆ. ದುಬೈಯಲ್ಲಿ ನಡೀತಾ ಇದೆ. ನಾವು ಭಾನುವಾರ ಶಿವಮೊಗ್ಗದಿಂದ ಹೊರಡ್ತಾ ಇದ್ದೀವಿ. ಮುಂಬೈಯಲ್ಲಿ ಒಟ್ಟು ಇಂಡಿಯಾದಿಂದ 117 ಜನ ಪ್ಲೇಯರ್ಸ್ ಹೋಗ್ತಾ ಇದ್ದಾರೆ. ಸೊ ಮುಂಬೈಯಲ್ಲಿ 3 ದಿನ ವರ್ಕ್ಶಾಪ್ ಇರುತ್ತೆ ಮಕ್ಕಳಿಗೆ. ಅದಾದಮೇಲೆ ನಾವು 29ನೇ ತಾರೀಕಿಗೆ ದುಬೈಗೆ ಫ್ಲೈ ಮಾಡ್ತಾ ಇದ್ದೀವಿ. ಸೊ ದುಬೈಲಿ 30, 31, 1ನೇ ತಾರೀಕು 3 ದಿನ ಈವೆಂಟ್ ಇರುತ್ತೆ. ಅಲ್ಲಿ ಕಾಂಪಿಟೇಷನ್ಸ್ ಒಂದೊಂದು ದಿನ ಒಂದೊಂದು ಥರ ಇರುತ್ತೆ. ಅದರಲ್ಲಿ ನಮ್ಮ ಮಕ್ಕಳು ಪರ್ಫಾರ್ಮ್ ಮಾಡ್ತಿರೋದು, ಆಮೇಲೆ ನಮ್ಮ ಮಕ್ಕಳು ಅಟೆಂಡ್ ಮಾಡ್ತಾ ಇರೋ ಕಾಂಪಿಟೇಷನ್ ಬಂದ್ಬಿಟ್ಟು ಹಿಪ್ ಹಾಪ್ ಮತ್ತು ಫಿಟ್ನೆಸ್ ಏರೋಬಿಕ್ಸ್ ಅಂತ. ಹಿಪ್ ಹಾಪಲ್ಲಿ ಗ್ರೂಪ್ ಇವೆಂಟಲ್ಲಿ ನಮ್ಮ ಮಕ್ಕಳು ಅಟೆಂಡ್ ಮಾಡ್ತಾ ಇದ್ದಾರೆ. ಹಾಗೆ 2 ಮಕ್ಕಳು ಫಿಟ್ನೆಸ್ ಏರೋಬಿಕ್ಸಲ್ಲಿ ಡ್ಯೂಯೇಸ್ ಅಂತ ಕರಿತೀವಿ, ಅದನ್ನು ಅಟೆಂಡ್ ಮಾಡ್ತಾ ಇದ್ದಾರೆ. ಸೊ ಶಿವಮೊಗ್ಗದಿಂದ ಒಟ್ಟು 7 ಜನ ಮಕ್ಕಳು ಇಂಡಿಯಾ ಟೀಮ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರದು ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಈ ಒಂದು ಗೇಮ್ಗಳನ್ನ ನಾವೆಷ್ಟು ಪ್ರಮೋಟ್ ಮಾಡ್ತೀವೋ ಅಷ್ಟು ಮಕ್ಕಳುಗಳಿಗೆ ನಾಳೆ ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ರೆಪ್ರೆಸೆಂಟ್ ಮಾಡುವಂಥ ಒಂದು ಚಾನ್ಸ್ ಸಿಗುತ್ತೆ ಅನ್ನೋದು ನಮ್ಮ ಆಶಯ. ಸೊ ನಮ್ಮ ಜೊತೆಗೆಲ್ಲ ಪೇರೆಂಟ್ಸ್